ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಕೊನೆಗೂ ನಮ್ಮ ಆಸೆಯಂತೆ ಸೊ BJP ಅವರ ಏನು PM ಮೋದಿ ಅವರ ಒಂದು 2 days ರೋಡ್ ಶೋ ಇತ್ತು. ಸೊ ಸಂಡೇ ಆಲ್ಮೋಸ್ಟ್ ಒಂದು 25ರಿಂದ 26 ಕಿಲೋಮೀಟರ್ ರೋಡ್ ಶೋ ಅನ್ನ ಇಲ್ಲಿ ಅರೇಂಜ್ ಮಾಡಿದ್ರು. ಸೊ ಅದನ್ನ ಪ್ರೀಪೋನ್ ಮಾಡಿದ್ದಾರೆ May 6ಗೆ. ಸೊ May 7ಗೆ ಓನ್ಲಿ ಬಹಳ ಕಡಿಮೆ ರೋಡ್ ಶೋ ಅನ್ನು ಇಟ್ಟಿದ್ದಾರೆ, ಕಡಿಮೆ ಡಿಸ್ಟೆನ್ಸ್ ಇರುವಂತ ರೋಡ್ ಶೋ ಅನ್ನ ಅರೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಅದು ಕೂಡ ಯಾವ ಒಂದು ಏರಿಯಾದಲ್ಲಿ ಬೆಂಗಳೂರಿನ ಯಾವ ಏರಿಯಾದಲ್ಲಿ ಸೆಂಟರ್ಸ್ ಕಡಿಮೆ ಇದೆ, ನೀಟ್ ಎಕ್ಸಾಮಿನೇಷನ್ ಸೆಂಟರ್ ಕಡಿಮೆ ಇದೆ, ಅಲ್ಲಿ ಆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಡೆಫಿನೆಟ್ಲಿ ವಿ ಹ್ಯಾವ್ ಟು ಅಪ್ರಿಶಿಯೇಟ್ ದಿಸ್. ಸೊ ಇಲ್ಲಿ ನೋಡಬಹುದು ನೀವು, ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅಂದ್ರೆ, ಸೊ ಹಾಗೇನಾದ್ರೂ ನೀವು ನಾಳೆ ಅಂದ್ರೆ ಏಳನೇ ತಾರೀಕು May 7ನೇ ತಾರೀಕು ನೀವು ಎಕ್ಸಾಮಿನೇಷನ್ಗೆ ಹೋಗ್ಬೇಕಾದ್ರೆ ಏನಾದ್ರೂ ರೋಡ್ ಶೋದಲ್ಲಿ ನೀವು ಸಿಕ್ಕೊಂಡ್ರಿ ಅಂತ ಅಂದ್ರೆ, ರೋಡ್ ಬ್ಲಾಕ್ ಮಾಡಿದ್ರು ಅಂತ ಅಂದ್ರೆ, ನನ್ನ ಸಜೆಷನ್ ಅಷ್ಟೇ. ಸೊ ಒಂದು ಹಾಲ್ ಟಿಕೆಟ್ ಅನ್ನು ನೀವು ತಗೊಂಡು ಹೋಗ್ತೀರಿ, ಅಡ್ಮಿಟ್ ಕಾರ್ಡ್ ಅನ್ನು ತಗೊಂಡು ಹೋಗ್ತೀರಿ, ಅದರ ಜೊತೆ ಇನ್ನೊಂದು ಕಾಪಿ ಅಡ್ಮಿಟ್ ಕಾರ್ಡ್ ಅನ್ನು ಕೂಡ ತಗೊಂಡೋಗಿ. ಯಾಕೆ ಅಂತ ಅಂದ್ರೆ ಅವರು ಇಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಅದೇನಂತಂದ್ರೆ, ಫರ್ದರ್ ನೋಟಿಂಗ್ ದಟ್ ನಾಟ್ ಮೆನಿ ಎಕ್ಸಾಮ್ ಸೆಂಟರ್ಸ್ ಆರ್ ಲೊಕೇಟೆಡ್ ಆನ್ ದ ಸ್ಟ್ರೆಚ್ ವೇರ್ ದ ರೋಡ್ ಶೋ ವಿಲ್ ಬಿ ಹೆಲ್ಡ್ ಆನ್ ಸಂಡೇ. So it is also said that there are students coming from that region on showing their hall tickets. Police officials have been directed to ensure that they reach exam center on time. So ಅಂದ್ರೆ ನೀವೇನಾದ್ರೂ ಎಕ್ಸಾಮಿನೇಷನ್ಗೆ ಹೋಗ್ತಾ, ಸೊ ಆ ಒಂದು ಸೆಂಟರ್ಗೆ ಹೋಗ್ತಾ, ಸೊ ಈ ಒಂದು ರೋಡ್ ಶೋದಲ್ಲಿ ನೀವು ಸಿಕ್ಕೊಂಡ್ ಬಿಟ್ರಿ ಅಂತ ಅಂದ್ರೆ, ಅಥವಾ ರೋಡ್ ಬ್ಲಾಕ್ ಆಗಿದ್ರೆ, ದಯವಿಟ್ಟು ನೀವು ಏನ್ ಮಾಡಬೇಕು ಅಂತಂದ್ರೆ, ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಫೋಟೋವನ್ನ ಅಥವಾ ಅಡ್ಮಿಟ್ ಕಾರ್ಡ್ ಇನ್ಫಾರ್ಮೇಶನ್ ಅನ್ನ ಅವರಿಗೆ ತೋರಿಸಬೇಕಾಗ್ತದ. ಆವಾಗ ಪೊಲೀಸರು ನಿಮ್ಮನ್ನ ಆ ಸೆಂಟರ್ಗೆ ಕರ್ಕೊಂಡು ಹೋಗುವಂತ ಜವಾಬ್ದಾರಿಯನ್ನ ತಗೊಳ್ತಾರೆ. ಸೊ ಈ ಒಂದು ವ್ಯವಸ್ಥೆಯನ್ನು ಮಾಡಿರೋದಕ್ಕೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಅಪ್ರಿಶಿಯೇಟ್ ದಟ್. ಸೊ ಒಂದು 26 ಕಿಲೋಮೀಟರ್ ರೋಡ್ ಶೋ ಏನು 7ನೇ ತಾರೀಕು ಇಟ್ಟಿದ್ರು, ಅದನ್ನ 6ನೇ ತಾರೀಕಿಗೆ ಪ್ರೀಪೋನ್ ಮಾಡಿದ್ದಾರೆ. ಸೊ 7ನೇ ತಾರೀಕಿಗೆ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗದೆ ಇರೋ ಹಾಗೆ, ನಿಮ್ಮ ಎಕ್ಸಾಮಿನೇಷನ್ ಬರೆಯೋ ಹಾಗೆ, ಮತ್ತೆ ನೀವು ಎಕ್ಸಾಮಿನೇಷನ್ ಸೆಂಟರ್ಗೆ ರೀಚ್ ಆಗೋ ಹಾಗೆ ಮಾಡುವಂತ ಜವಾಬ್ದಾರಿ ತಮ್ಮದು ಕೂಡ ಅಂತ ಹೇಳಿದ್ದಾರೆ. ಸೊ ಡೆಫಿನೆಟ್ಲಿ ಇಟ್ ಈಸ್ ವೆಲ್ ಅಂಡ್ ಗುಡ್. ಸೊ ಇದೇ ಆಗಿತ್ತು, ನಾವು ಬಯಸಿದ್ದು ಕೂಡ ಇದೇ ಆಗಿತ್ತು. ಡೆಫಿನೆಟ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.